ಯಾತ್ರಿಕರು. ನಾವೆಲ್ಲ ಬಾಲ್ಯದಲ್ಲಿ ಹಿಂದೂ ದೇಶದ ಚರಿತ್ರೆ ಎಂಬ ಪುಸ್ತಕದಲ್ಲಿ ಮತ್ತು ಪಾಹಿಯಾನನ ಯಾತ್ರೆಗಳು, ಹ್ಯೂಯೆನ್ಸಾಂಗನ ಯಾತ್ರೆಗಳು ಮುಂತಾದ ಪುಸ್ತಕಗಳಲ್ಲಿ ಭಾರತ ರಾಷ್ಟ್ರದ ಅಂದಿನ ಕಾಲದ ಪಟ್ಟಣ, ಗ್ರಾಮ, ರೇವು, ದೇವಾಲಯ, ವಿದ್ಯಾಲಯಗಳ ಬಗ್ಗೆ ಓದಿ ತಿಳಿದಿದ್ದೆವು. ಈಚೆಗೆ ಭಾರತೀಯ ಯಾತ್ರಿಕರಲ್ಲಿ ಕ್ರಿಸ್ತಶಕ 13-14ನೇ ಶತಮಾನದ ತೂಪ್ಪುಲ್ ವೆಂಕಟನಾಥ ವೇದಾಂತಾಚಾರ್ಯರ ಸಂಕಲ್ಪ ಸೂರ್ಯೋದಯ, ಹಂಸ ಸಂದೇಶ ಮುಂತಾದ ಸಂಸ್ಕೃತ ಗ್ರಂಥಗಳನ್ನು ಓದಿ ನಾನಾ ದೇಶ ಚರಿತ್ರಾಂಶ ತಿಳಿದೆವು. ಹೀಗೆಯೇ 17ನೇ ಶತಮಾನದ ಈಸವಿಯ ಅರಶಾಣಿಪಾಲೈ ಗ್ರಾಮದ ವೆಂಕಟಾದ್ರಿ ಕವಿಯ ಭಾರತ ಯಾತ್ರಾ ಪ್ರಬಂಧ ವಿಶ್ವಗುಣಾದರ್ಶ ಚಂಪು ಓದಿ ಅನೇಕ ಭಾರತೀಯ ಇತಿಹಾಸ ತಿಳಿದೆವು. ಈ ಅನಂತರ ದಿವ್ಯದೇಶ ಯಾತ್ರಾ ಪ್ರಬಂಧವನ್ನು ಅಯೋಧ್ಯೆಯ ಬಳಿ ಚಿಂತೋಯಿ ಅಥವಾ ಚಿತೋಯಿ ಮಂದಾರಪುರ ನಿವಾಸಿ ಶಾಂಡಿಲ್ಯ ಗೋತ್ರದ ಮಧುರಕವಿ ಸ್ವಾಮಿ ಎಂಬವರು ಬರೆದು ಕ್ರಿಸ್ತಶಕ 1896ರಲ್ಲಿ ಹಿಂದಿ ಟೀಕಾ ಸಹಿತ ಸಂಸ್ಕೃತ ಶ್ಲೋಕ ಸಹಿತ ಪ್ರಕಟಿತವಾದ ಗ್ರಂಥವನ್ನು ಓದಿದೆವು. ಹೀಗೆ ಶ್ರೀವೈಷ್ಣವರು, ರಾಮಾನುಜೀಯರು ದಿವ್ಯದೇಶಗಳ ಮಾಹಿತಿಗಳನ್ನು ಅನೇಕ ಭಾಷೆಗಳಲ್ಲಿ ಸಂಗ್ರಹಿಸಿದ್ದಾರೆ. ಆದರೆ ಇವರು ಹಿಂದಿನ ಮೂವರಂತೆ ಈ ಹೊಸಬರು ಪ್ರತ್ಯಕ್ಷವಾಗಿ ನೋಡಿ ತಿಳಿದು ಸಂಗ್ರಹಿಸಿಲ್ಲ. ಹಿಂದಿನವರ ಪುಸ್ತಕ ನೋಡಿ ಸಂಗ್ರಹಿಸಿದ್ದಾರಷ್ಟೇ. ದಿವ್ಯದೇಶಗಳಲ್ಲಿ, ಕ್ಷೇತ್ರಗಳಲ್ಲಿ, ದೇವರ ದೇವಾಲಯದ ತೀರ್ಥಗಳ ವಿವರಗಳ ಅಷ್ಟೇ ಸಿಗುತ್ತವೆ. ಆಯಾ ಊರಿನ ದೇಶದ ಜನರ ಸ್ವಭಾವ, ನಡವಳಿಕೆ, ಅಲ್ಲಿ ಸಿಗುವ ಅಪರೂಪ ವಸ್ತುಗಳು, ಅಲ್ಲಿ ಸಿಗುವ ಸೌಕರ್ಯಗಳು ಮುಂತಾದ ಬಗ್ಗೆ ಹೊಸ ಕೆಲವು ಪುಸ್ತಕಗಳಲ್ಲಿ ವಿವರಗಳಿವೆ. ಹಳೆಯ ಪುಸ್ತಕಗಳಲ್ಲಿ ಈ ಎಲ್ಲವೂ ಸಿಗುವುದಿಲ್ಲ. ಹೊಸ ಪುಸ್ತಕಗಳಲ್ಲಿ ತೀರ್ಥವೃಕ್ಷ, ತೀರ್ಥ, ಕ್ಷೇತ್ರ, ದೇವತಾ ವಿಗ್ರಹಾದಿಗಳ ಹೆಚ್ಚು ವಿವರ ಇರುವುದಿಲ್ಲ. ಹೊಸದಾಗಿ ಎಲ್ಲವನ್ನೂ ಒಳಗೊಂಡ ಪುಸ್ತಕ ಅವಶ್ಯಕವಿದೆ. ಹಳೆಯ ಹೆಸರುಗಳು ಈಗ ಬಳಕೆಯಲ್ಲಿಲ್ಲ. ಹಾಗಾಗಿ ಹಳೆಯ ಹೆಸರು ಹೊಸ ಬದಲಾವಣೆ ಆದರೆ ಹೆಸರು ಎರಡನ್ನೂ ನಮೂದಿಸಿದರೆ ಪ್ರಾಚೀನ ಇತಿಹಾಸ ಸ್ಪಷ್ಟವಾಗುವುದು. ಉದಾಹರಣೆಗೆ, ರೇವಾ ನಗರವು ಈಗ ರೀವಾ ಆಗಿದೆ. ಮಾಯಾಪುರಿಯು ಈಗ ಹರಿದ್ವಾರವಾಗಿದೆ. ಯಾದವಗಿರಿ ಮೇಲ್ಕೋಟೆಯಾಗಿದೆ. ಯಾದವ ನಾರಾಯಣಪುರ ತೊಣ್ಣೂರಾಗಿದೆ. ಮೇವಾಡ ದೇಶ, ಕಾಠಿಯಾವಾರ ದೇಶ ಪದಗಳು ಈಗ ಬಳಕೆಯಲ್ಲಿಲ್ಲ. ಸರವಾರ ದೇಶ ಈಗ ಫೈಜಾಬಾದ್ ಜಿಲ್ಲೆಯಲ್ಲಿ ಹೆಸರಿಲ್ಲದಾಗಿದೆ. ಭುಜಪುರ ಈಗ ಆ ಹೆಸರಿನಲ್ಲಿಲ್ಲ. ಹೀಗೆ ಹಳೆಯ ದೇಶ, ನಗರ, ಗ್ರಾಮಗಳ ಒಂದು ಕೋಶ ಮಾಡಬೇಕಾಗಿದೆ. ಉದಾಹರಣೆಗೆ, ಎರಡನೆಯ ಪುಲಿಕೇಶಿಯ ಸೊಸೆ ವಿಜಯಾಂಕ ಎಂಬವಳು ಸ್ಥಾಪಿಸಿದ ವಿಜಯಾಪುರ ಅನಂತರ ಮುಸ್ಲಿಮರ ಕೈವಶವಾಗಿ ಬಿಜಾಪುರವಾಗಿ ಈಗ ವಿಜಯಪುರವಾಗಿ ಹೋಯಿತು. ವಿಜಯ ಎಂಬ ಅವಳ ಹೆಸರು ಮರೆತೇ ಹೋಯಿತು. ಹೀಗಾಗಬಾರದು.
ಹೀಗೆ ಹಳೆಯ ಚಿತೋಯಿ ಗ್ರಾಮದ ಮಧುರಕವಿ ಸ್ವಾಮಿಯ ಭಾರತ ಸಂಚಾರ ಕಾಲ ಮತ್ತು ಗ್ರಂಥ ರಚನೆಯ ಕಾಲ ಈಸವಿ 1850ರಿಂದ 1875 ಅವಧಿಯಲ್ಲಿ ಎಂದು ತಿಳಿದುಬರುತ್ತದೆ. ಗ್ರಂಥ ಮುದ್ರಣ ಕಾಲ 1896. ಇದರ ಪುನರ್ವಿಮರ್ಶೆ ಈಗ ನಡೆಯುವುದು. ಈಗ 2013ನೇ ಇಸವಿ. ಭಾರತವೇ ಹೊರತು ಹಿಂದೂಸ್ತಾನವಲ್ಲ ಎಂಬುದಕ್ಕೆ ಈ ಪುಸ್ತಕವೇ ಸಾಕ್ಷಿ. ಭಾರತ ಹಿಂದೂಸ್ತಾನ್ ಎಂಬುದು ರಾಜಸ್ಥಾನ್ ಎಂಬಂತೆ ಭಾರತ ರಾಷ್ಟ್ರದ ಒಂದು ಭಾಗವಷ್ಟೆ. ಸಿಂಧೂ ನದಿಯ ಸುಮಾರು ಪಶ್ಚಿಮದ ರಾಜ್ಯ ಇದು. ಸಿಂಧು ದೇಶ. ಇಲ್ಲಿಯವರು ಸೈಂಧವರು. ಈ ಪ್ರಾದೇಶಿಕವಾದ ಹೆಸರು ಅಖಿಲ ಭಾರತಕ್ಕೆ ಹೊಂದುವುದಿಲ್ಲ. ವಿದೇಶೀಯರು ಭೂಮಾರ್ಗದಿಂದ ಸಿಂಧೂ ನದಿಯನ್ನು ದಾಟಿ ಪಂಜಾಬ್ ದಾರಿಯಲ್ಲಿ ಈಗಿನ ಬಿಹಾರ್, ಮಗಧ ದೇಶದವರೆಗೂ ಬಂದು ಈ ಭಾಗವನ್ನೆಲ್ಲ ಹಿಂದೂ ದೇಶ ಎಂದು ಕರೆದರಷ್ಟೆ. ಇದರ ರೂಪಾಂತರವೇ ಇಂಡಿಯಾ. ಸಿಂಧು, ಹಿಂದೂ, ಇಂಡು ಪದಗಳು ರೂಪಾಂತರವಾಗಿಯೇ ಇಂಡಿಯಾ ಆದುದು ಸ್ಪಷ್ಟ. ಆಂಗ್ಲರ ಆಳ್ವಿಕೆಯಲ್ಲಿ ಭರತಖಂಡದ 56 ದೇಶಗಳು ಒಂದು ಅಧೀನಕ್ಕೆ ಬಂದವು. ಹೀಗಾಗಿ ಎಲ್ಲವೂ ಸೇರಿ ಇಂಡಿಯಾ ಎಂದರು ಆಂಗ್ಲರು. ಇರಲಿ ಇದು. ಆದರೆ ಪ್ರಾಚೀನ ದಾಖಲೆಗಳು ಭಾರತ ಎಂದೇ ಇರುವುವು. ಮೇರೋಃ ದಕ್ಷಿಣೇ ಪಾರ್ಶ್ವೇ ಭಾರತವರ್ಷೇ ಭರತಖಂಡೇ ಕೃಷ್ಣಾ ಕಾವೇರ್ಯೋಃ ಅಂತರೇ ಕರ್ನಾಟಕದೇಶೇ ವೃಷಭಾವತ್ಯಾಃ ನದ್ಯಾಃ ಉತ್ತರತೀರೆ ಬೆಂಗಳೂರು ನಾಮ್ನಿ ಕಲ್ಯಾಣನಗರೇ ಶ್ರೀ ಸೋಮೇಶ್ವರ ಗಂಗಾಧರೇಶ್ವರ ವೆಂಕಟೇಶ್ವರ ಶ್ರೀ ಗೋಪಾಲಕೃಷ್ಣ ದಿವ್ಯ ವಿಮಾನಛಾಯಾಯಾಂ ಬದರಿ ಬಿಲ್ವ ಅಶ್ವತ್ಥ ತುಳಸೀವನ ಪರಿವೃತಾಯಾಂ ಶ್ರೀ ವಿಷ್ಣುಪಾದೇ ದತ್ತಂ ಎಂಬಂತಹ ವೈದಿಕ ಸಂಕಲ್ಪ ಪ್ರಯೋಗಗಳೇ ನಮಗೆ ಬಳಕೆಯ ಪ್ರಾಚೀನ ವಚನರೂಪವಾದ ಪ್ರಮಾಣಾಧಾರಗಳು. ಇಲ್ಲಿ ಹಿಂದೂ, ಇಂಡಿಯಾ ಒಂದೂ ಇಲ್ಲವಲ್ಲ. ಹೀಗೆ ವಿಕಟೋರ್ವಿಯಾ ಎಂಬ ಯುರೋಪ್ ಖಂಡದ, ಅಂದರೆ ಲಕ್ಷದ್ವೀಪದ ಲಂಡನ ಪಟ್ಟಣದ ಮಹಾರಾಣಿಯು ಭಾರತವನ್ನು ಆಳುವುದಕ್ಕಿಂತ ಮುಂಚೆ ಭಾರತ ದೇಶ ಯಾತ್ರಿಕರ ಬರವಣಿಗೆ ಗ್ರಂಥಗಳ ದಾಖಲೆಯಲ್ಲೂ ಸಿಂಧ್ ಪ್ರಾಂತ್ಯಕ್ಕೆ ಮಾತ್ರ ಹಿಂದೂಸ್ತಾನ್ ಎಂಬ ಹೆಸರೇ ಇದೆ. ಆಗಿನ ಬಳಕೆಯ ಎಷ್ಟೋ ಹೆಸರುಗಳು ಈಗ ಬಳಕೆಯಲ್ಲಿಲ್ಲ. ಚಿಕ್ಕದೇವರಾಜ ವಿಜಯ ಕನ್ನಡ ಗ್ರಂಥದಲ್ಲಿ ಈಗಿನ ಹೈದರಾಬಾದಿಗೆ ಭಾಗನಗರ ಎಂದು, ಈಗಿನ ಬಿಜಾಪುರಕ್ಕೆ ವಿಜಯಪುರ ಎಂದು ಈಸವಿ 17ನೇ ಶತಮಾನದ ಉಲ್ಲೇಖವಿದೆ. ಸಿಂಧೂ ನದಿಯ ಪಶ್ಚಿಮಕ್ಕೆ ಶ್ರೀರಾಮಚಂದ್ರ ಸ್ವಾಮಿಯ ತಮ್ಮ ದಾಶರಥಿ ಭರತನು ದಂಡೆತ್ತಿ ಹೋಗಿ 3 ವರ್ಷ ಕಾಲ ದುಷ್ಟ ಗಂಧರ್ವರನ್ನು ಸೆಣಸಿ ಹೋರಾಡಿ ಜಯಿಸಿ ಸಿಂಧೂ ನದಿಯ ದಡದಲ್ಲಿ ತಕ್ಷಶಿಲೆ ಮುಂತಾದ 2 ರಾಜ್ಯಗಳನ್ನು ಸ್ಥಾಪಿಸಿ ರಾಮರಾಜ್ಯ ಮಾಡಿದ ಇತಿಹಾಸವು ರಾಮಾಯಣದ ಉತ್ತರಕಾಂಡದಲ್ಲಿ ವಿವರವಾಗಿದೆ. ರಾಮನ ತಮ್ಮ ಶತ್ರುಘ್ನನು ಈಗಿನ ಉತ್ತರ ಮಥುರಾ ರಾಜ್ಯದಲ್ಲಿ ಲವಣಾಸುರನ ಹಾವಳಿ ತಪ್ಪಿಸುವುದು, ಲಕ್ಷ್ಮಣನ ಮಕ್ಕಳಿಬ್ಬರು ಕೆಲವು ರಾಜ್ಯಗಳಿಗೆ ರಾಜರಾಗಿದ್ದುದು, ಹೀಗೆಯೇ ಆಗಿನ ಅನೇಕ ನಗರಗಳ ದೇಶಗಳ ಹೆಸರುಗಳು ಈಗ ಬದಲಾಗಿ ಭಾರತದ ಇತಿಹಾಸ ನಮಗೆ ತಿಳಿಯದಾಗಿದೆ. ಲಕ್ನೋ ಲಕ್ಷ್ಮಣಪುರ ಎಂದಾಗಿತ್ತು. ಲಾಹೋರ್ ಲವಪುರಿ ಆಗಿತ್ತು. ಈಗಿನ ಕಂದಹಾರ್ ಗಾಂಧಾರ ದೇಶವಾಗಿತ್ತು.
ಗಾಂಧಾರ ಹೆಸರಿಗಿಂತ ಮುಂಚೆ ಸ್ಕಂದಾವಾರ ಕಾರ್ತಿಕೇಯ ನಗರವಾಗಿತ್ತು. ಗಸಗಸೆ ಹೆಚ್ಚಾಗಿ ಬೆಳೆಯುವ ಈಗಿನ ಆಫ್ಘಾನಿಸ್ತಾನವು ಹಿಂದೆ ಖಶ ದೇಶವಾಗಿತ್ತು. ಇರಾನ್, ಇರಾಕ್ಗಳು ಪಾರ್ಸಿಗಳ ದೇಶವಾಗಿತ್ತು. ಅವರ ವೇದ, ಝಂಡ್ ಅವೆಸ್ತಾ ಮತ್ತು ಖುರ್ದ್ ಅವೆಸ್ತಾಗಳು ನಮ್ಮ ಋಗ್ವೇದದಂತೆಯೇ ಇವೆ. ಅನಂತರ ಪಾರ್ಸಿಗಳೆಲ್ಲರೂ ಭಾರತಕ್ಕೆ ಓಡಿ ಬಂದು ಇಲ್ಲೇ ನೆಲೆಸಿದರವಲ್ಲವೇ? ಹೀಗೆ ನೆಲೆಸಿದವರಿಗಾಗಿ ಭಾರತವು ಎಂದೂ ಪ್ರತ್ಯೇಕ ರಾಜ್ಯ ಮಾಡಲಿಲ್ಲ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕೋಟಿ ಕಜ್ಜಾಯದ ಕಥೆಯಂತೆ ಭಾರತವು ಎರಡು ಹೋಳಾಗಿ ತುರ್ಕರದೇ ಪ್ರತ್ಯೇಕ ರಾಜ್ಯವಾದುದು ಭಾರತೀಯ ನಡೆಯಲ್ಲ. ಅದು ವಿದೇಶಿ ಪ್ರೇರಿತ, ಕೆಲವು ಭಾರತೀಯ ವ್ಯಕ್ತಿಗಳ ಕುತಂತ್ರ ಎಂಬ ಸತ್ಯವನ್ನು ಹೇಳಲು ಈಗ ಭಾರತದಲ್ಲಿ ಅವಕಾಶವಿಲ್ಲವಾಗಿದೆ. ವಿದೇಶಿ ಭಯೋತ್ಪಾದಕರ ಪಕ್ಷ ವಹಿಸುವ ಭಾರತೀಯ ಪ್ರಜಾಪಕ್ಷಗಳೂ ಇರುವುದು ಭಾರತದ ದುರದೃಷ್ಟವೋ ಅಥವಾ ಭಾರತದಲ್ಲಿ ನೆಲೆಸಿರುವ ರಾಷ್ಟ್ರವಿರೋಧಿ ಜನರನ್ನು ದೇಶದಿಂದ ಹೊರಗೆ ದಬ್ಬುವ ಶಕ್ತಿ ಆಡಳಿತದಲ್ಲಿ ಇಲ್ಲವಾಗಿರುವುದೋ ಕಾರಣವಷ್ಟೇ. ಹೀಗಾಗದಂತೆ ರಾಷ್ಟ್ರ ನಾಯಕರು, ಸತ್ಪ್ರಜೆಗಳು ಎಚ್ಚರ ವಹಿಸಿ ಭಾರತವು ಭಾರತವೆಂದೇ ಸ್ಥಿರ ರಾಷ್ಟ್ರವಾಗಲು ಶ್ರಮಿಸಬೇಕಾಗಿದೆ. ಈ ರೀತಿ ರಾಷ್ಟ್ರಭಕ್ತಿ ಇರುವವರಿಗಾಗಿ ನಾನು ಈ ಲೇಖನ ಬರೆಯುತ್ತಿದ್ದೇನೆ. ಇಲ್ಲಿ ಭಾರತೀಯರು ಈಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹಿಂದೂಗಳು, ಉಳಿದವರೆಲ್ಲರೂ ಕೂಡ ಸಾಧಾರಣವಾಗಿ ಮುಸ್ಲಿಮರು, ಕ್ರಿಶ್ಚಿಯನರೆಲ್ಲರೂ ಮ್ಲೇಚ್ಛರು. ವಿಷ್ಣು ಪುರಾಣ ವಚನದಂತೆ ಭಾರತೀಯರು ಮ್ಲೇಚ್ಛರೂ ಭಾರತೀಯರೇ, ಆರ್ಯರಾದ ಹಿಂದೂಗಳು ಭಾರತೀಯರೇ, ಅಭಾರತೀಯರು ಇಲ್ಲಿ ಯಾರೂ ವಾಸ ಮಾಡುವುದಿಲ್ಲ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಹಿಂದೂ ಧರ್ಮ ಎಂಬ ಒಂದು ಭಾರತಕ್ಕೆ ಸಾಮಾನ್ಯವಾಗಿ ಅನ್ವಯಿಸುವ ಧರ್ಮ ಪ್ರಾಚೀನವಾಗಿ ಎಂದೂ ಬಳಕೆಯಲ್ಲಿ ಇರಲಿಲ್ಲ. ಹಿಂದೂ ಧರ್ಮ ಎಂಬ ಒಂದು ಭಾರತಕ್ಕೆ ಸಾಮಾನ್ಯವಾಗಿ ಅನ್ವಯಿಸುವ ಧರ್ಮ ಪ್ರಾಚೀನವಾಗಿ ಎಂದು ಬಳಕೆಯಲ್ಲಿರಲಿಲ್ಲ. ಹಿಂದೂಸ್ತಾನ ಎಂಬ ಹೆಸರೂ ಅಷ್ಟೇ. ಭಾರತದ ಈಗಿನ ಕಾನ್ಸ್ಟಿಟ್ಯೂಷನ್ನಲ್ಲೂ ಹಿಂದೂ ಎಂಬ ಪದಕ್ಕೆ ತಕ್ಕ ಲಕ್ಷಣ ಹೇಳಲಾಗದೆ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ, ಬೌದ್ಧ ಮುಂತಾದ ಧರ್ಮಗಳು ಯಾರದ ಅಲ್ಲವೋ ಅವರೆಲ್ಲ ಹಿಂದೂಗಳು ಎಂದು ನಿಶ್ಚಯಿಸಿರುವುದು ಸರಿಯಾದ ದಾರಿ ಅಲ್ಲ. ಪಾಸಿಟಿವ್ ಆಗಿ ನಿಶ್ಚಯಿಸಿದುದು ಅಲ್ಲ ಎಂಬ ಸತ್ಯವನ್ನು ನಾವು ಮನಗಾಣಬೇಕು. ಇದನ್ನು ಸಂವಿಧಾನದ ತಿದ್ದುಪಡಿಯಿಂದ, ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಏಕೆಂದರೆ ಇಂಡಿಯಾ ಹೆಸರಿನ ಪಕ್ಷಪಾತಿ ಜನರು ಭಾರತೀಯರೇ ಆಗಿ ಭಾರತ ಹೆಸರಿನ ವಿರೋಧಿಗಳಾಗಿರುವುದು ಈಗ ದೂರದರ್ಶನ, ಪತ್ರಿಕಾದಿ ಮಾಧ್ಯಮಗಳಿಂದ ತಿಳಿದು ಬರುತ್ತಿದೆ. ಆದುದರಿಂದ ಈ ಪ್ರಾಚೀನವಾದ ನಮ್ಮ ಹಿಂದೂ ಎಂಬ ಶಬ್ದ ಇಲ್ಲದೇ ಇರುವುದನ್ನು, ಹಿಂದೂ ಧರ್ಮ ಎಂಬುದು ಯಾವಾಗಲೂ ನಮ್ಮ ಭಾರತದಲ್ಲಿ ಇದ್ದ ಹಾಗೆ ಕಾಣಲಿಲ್ಲ. ಈ ಎರಡು ಅಂಶಗಳನ್ನು ಗಮನಿಸಿ ಭಾರತ, ಭಾರತೀಯರು ಎಂಬುದಾಗಿ ಇಲ್ಲಿ ಸಂವಿಧಾನದಲ್ಲಿ ನಿರ್ಣಯ ಮಾಡಲು ಒಂದು ಅವಕಾಶವಾದರೆ ನನಗೆ ಬಹಳ ಸಂತೋಷ. ಜೈ ಭಾರತ ಜನನಿ.